ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇತ್ತ ಬೆಂಗಳೂರಿನಲ್ಲೂ ವರುಣ ಕಣ್ಣಾಮುಚ್ಚಾಲೆ ಆಡ್ತಿದ್ದಾನೆ. ಮಳೆ ಹೊಡೆತದ ಆತಂಕದಿಂದ ಹಲವು ಏರಿಯಾಗಳ ಜನರು ಕಂಗಾಲಾಗಿದ್ದಾರೆ. ಹಾಗೆ ರಸ್ತೆ ಗುಂಡಿಗಳು ಭಯ ಹುಟ್ಟಿಸುತ್ತಿವೆ. ನದಿಗಳು ಉಕ್ಕಿ ಹರಿತಾ ಇದೆ. ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಸೇತುವೆಯೇ ಮುಚ್ಚಿ ಹೋಗಿದ್ದು ವರುಣಾಘಾತಕ್ಕೆ ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ಉಡುಪಿ ಸೇರಿದಂತೆ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಎಡೆಬಿಡದೆ ಸುರಿತಾ ಇರುವ ಮಳೆ ಜೀವಕ್ಕೂ ಸಂಚಕಾರ ತರ್ತಾ ಇದೆ. ವರುಣಾಘಾತಕ್ಕೆ ರಾಜ್ಯದ ಹಲವು ಜಿಲ್ಲೆಗಳು ನಡಗಿ ಹೋಗಿದೆ. ಆದರೆ ಇತ್ತ ಬೆಂಗಳೂರಿನಲ್ಲಿ ವರುಣನ ಆಟವೇ ಅರ್ಥವಾಗ್ತಾ ಇಲ್ಲ. ಇಂದು ಬೆಳಿಗ್ಗೆಯೇ ಮೋಡ ಕವಿದು ಕತ್ತಲಿನಂತಿದ್ದ ರಾಜಧಾನಿಯಲ್ಲಿ ಕೆಲಕಾಲ ಮಳೆ ಸುರಿತು. ಕಾರ್ಪೊರೇಷನ್, ಮೆಜೆಸ್ಟಿಕ್ ಸೇರಿ ಹಲವೆಡೆ ದಿಢೀರ್ ಬಂದ ಮಳೆ ಮಧ್ಯೆಯೇ ಜನರು ಫಜೀತಿ ಅನುಭವಿಸಿದ್ರು. ಇನ್ನು ಬೆಂಗಳೂರಿಗೆ ಮುಂದಿನ 5 ದಿನ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ಕೊಟ್ಟಿದೆ. ಮಳೆಯು ಸಾಮಾನ್ಯವಾಗಿ ಗುಡುಗು ಮಿಂಚಿನಿಂದ ಕೂಡಿತ್ತು. ಅದರ ಜೊತೆಗೆ ಗಾಳಿಯ ವೇಗ ಕೂಡ ಪ್ರತಿ ಗಂಟೆಗೆ 40 ರಿಂದ 50 ಕಿಲೋಮೀಟರ್ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೇ 25ರಿಂದ ಮೇ 28ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಮಳೆ ನಿಂತರೂ ಮುಗಿಯದ ಸಾಯಿ ಲೇಔಟ್ ಜನರ ಗೋಳು. ವಾರದ ಹಿಂದೆ ಸುರಿದ ಮಳೆಗೆ ಸಾಯಿ ಲೇಔಟ್ ನಿವಾಸಿಗಳು ನರಕ ಅನುಭವಿಸಿದ್ರು. ಇದೀಗ ಮತ್ತೆ ಮಳೆ ಭೀತಿಯಿಂದ ಕೆಲ ಬಾಡಿಗೆದಾರರು ಮನೆ ಖಾಲಿ ಮಾಡ್ತಿದ್ದಾರೆ. ವಾರದಿಂದ 10ಕ್ಕೂ ಹೆಚ್ಚು ಮನೆಗಳು ಖಾಲಿಯಾಗಿವೆ. ಎಲ್ಲ ಹೋಗಿದೆ. ಬೇಕಾದ್ರೆ ತೋರ್ಸಂದ್ರೂ ನಾನು ತೋರಿಸ್ತೀನಿ. ನಾವು ಸುಳ್ಳು ಹೇಳ್ತೀವಿ ಅಂತ ನೀವು ತಿಳ್ಕೊಂಡಿದ್ರು ನಾನು ಎತ್ಕೊಂಡು ಬಂದು ಎಲ್ಲ ತೋರಿಸ್ತೀನಿ. ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಬೆಡ್ಡು, ಬೆಡ್ಶೀಟ್ ಎಲ್ಲ ಹೋಗಿದೆ. ಏನೇನಿಲ್ಲ. ಕೆಲವು ಜನ ಇವಾಗ ಅಮ್ಮಮ್ಮ ಅಂದ್ರೂ ಒಂದು ಆ ಕಡೆ ಹಿಂದ್ಗಡೆ ರೋಡಿಂದ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಡ, ಈ ಏರಿಯಾ ತುಂಬ ಕಷ್ಟದಲ್ಲಿ ನಾನು ಇದ್ದೀನಿ, ಖಾಲಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮನೆ ನೋಡಿದ್ದೀನಿ. 10ನೇ ತಾರೀಕಷ್ಟೇ ಹೋಗೋಣ ಅಂತ ಇದ್ದೀವಿ ಅಣ್ಣ. ಇನ್ನು ಮನೆ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಕೊಳಚೆ ನೀರು ತುಂಬಿದ್ದ ಮನೆಗಳಲ್ಲಿ ಗಲೀಜು ಕಡಿಮೆಯಾಗಿಲ್ಲ. ಸಮ್, ಟ್ಯಾಂಕ್ ಹಾಗೂ ರಾಜಕಾಲುವೆ ಬಳಿ ಕೊಳಚೆ ವಾಸನೆ ಬರ್ತಾ ಇದೆ. ಶುದ್ಧ ನೀರು ಕೂಡ ಕುಡಿಯೋಕೆ ಸಿಗ್ತಿಲ್ಲ ಅಂತ ದಿಕ್ಕೆಟ್ಟಿದ್ದಾರೆ. ಮನೆ ಖಾಲಿ ಮಾಡ್ಕೊಂಡು ಹೋಯ್ತವ್ರೆ. ಗೊತ್ತಿಲ್ಲ, ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟವ್ರೆ. ಸಾಮಾನುಗಳು ಏನೇನಿದೆಯೋ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವಾಗ ಅದು ಬೇರೆ, ಇವಾಗ 8-9 ದಿವಸ ಆದರೆ ಬರೀ ವಾಸನೆ ಹೊಡಿತೈತಿ. ಶಾಲೆಗಳು ಪುನರಾರಂಭ, ರಸ್ತೆ ಗುಂಡಿಗಳ ಭಯ. ಇನ್ನು ಇದೇ ತಿಂಗಳ 29ರಿಂದ ಶಾಲೆಗಳು ಪುನರಾರಂಭವಾಗ್ತಾ ಇದೆ. ಆದರೆ ಮಳೆಯಿಂದಾಗಿ ಗುಂಡಿ ಬಿದ್ದಿರುವ ರಸ್ತೆಗಳಲ್ಲಿ ಮಕ್ಕಳನ್ನ ಕರೆದೊಯ್ಯೋದೇ ದೊಡ್ಡ ಚಿಂತೆಯಾಗಿದೆ. ಕಾಟನ್ ಪೇಟೆ ಮತ್ತು ಬಳೆಪೇಟೆ ಮುಖ್ಯ ರಸ್ತೆಯಲ್ಲಿ ರಸ್ತೆಗಳ ಸ್ಥಿತಿ ಆ ಮಟ್ಟಿಗಿದೆ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಮಂಜುನಾಥ್ ನಗರದಿಂದ ಫುಲ್ಲು ಗುಂಡುಗಳಿದೆ ಸರ್. ಏನೋ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಎಲ್ಲಿ ಗ್ರೇಟರ್ ಬೆಂಗಳೂರು ಅಂತಂದರೆ ಇನ್ನೂ ಹಳ್ಳ ತೊಂಡೆ ಅದೇ ಇದೆ ಯಾವಾಗಲೂ. ಈ ಚಿಕ್ಕಪೇಟೆಯಲ್ಲಂತೂ ವಿಪರೀತ ತೊಂದರೆ ಆಗಿದೆ. ಅವಧಿಗೂ ಮುನ್ನವೇ ಬಂದಿರುವ ಮುಂಗಾರು ಮಳೆಯನ್ನ ಹೊತ್ತು ತಂದಿದೆ. ಆದರೆ ನಗರದಲ್ಲಿ ಮಳೆಯಿಂದ 10 ಅವಾಂತರಗಳ ದರ್ಶನವಾಗ್ತಾ ಇದೆ. ಶಾಂತಮೂರ್ತಿ, ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.